ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಮುರಾರ್ಜಿ ಶಾಲೆಯಲ್ಲಿ ದೋಷಿತ ಆಹಾರ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿದ್ದ ಘಟನೆ ಖಂಡಿಸಿ ಘಟನೆಗೆ ಸಂಬಂಧಪಟ್ಟ ಶಾಲಾ ಅಡುಗೆ ಸಿಬ್ಬಂದಿ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿರೇಕೋಡಿ ಗ್ರಾಮ ಘಟಕದ ಕಾರ್ಯಕರ್ತರು ಶಾಲಾ ಪ್ರಾಂಶುಪಾಲರಿಗೆ ಮನವಿ ಕೊಟ್ಟು ಸಂಬಂಧಿಸಿದವರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು. ಮಕ್ಕಳ ಜೀವದ ಜೊತೆ ಆಟ ಆಡುತ್ತಿರುವ ಜವಾಬ್ದಾರಿ ರಹಿತ ಸಿಬ್ಬಂದಿ ವರ್ಗವನ್ನು ತಕ್ಷಣವೇ ಅಮಾನತಿನಲ್ಲಿಟ್ಟು ಸಂಬಂಧಿಸಿದ ಘಟನೆ ಕುರಿತು ಸಮಗ್ರ ಚೌಕಸಿ ನಡೆಸಬೇಕೆಂದು ತಿಳಿಸಿದರು. ಶಾಲಾ ಆವರಣದಲ್ಲಿ ಹಾಗೂ ಶಾಲಾ ಹಾಸ್ಟೆಲ್ ಎಲ್ಲೆಡೆಯೂ ಸ್ವಚ್ಛತೆ ಹಾಗೂ ನೈರ್ಮಲ್ಯತೆಯ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳ ಶಿಕ್ಷಣದ ಜೊತೆ ಅವರ ಆರೋಗ್ಯವು ಅತಿ ಮುಖ್ಯವಾದದ್ದು ಅಂತ ಮನವರಿಕೆ ಮಾಡಿದರು. ಮುಂದೆ ಈ ತರಹ ಘಟನೆಗಳು ಮರುಕಳಿಸದಂತೆ ನಿಗಾ ವಹಿಸಲು ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಗ್ರಾಮ ಘಟಕದ ಅಧ್ಯಕ್ಷರಾದ ಸಂಜೀವ್ ಕಾಂಬ್ಳೆ, ಸಾಗರ್ ನಿಂಗೇಗೌಡ ಉಪಾಧ್ಯಕ್ಷರು, ರಾಜು ಕಾಂಬ್ಳೆ, ಅಜಿತ್ ಲೋಕ್ರೆ, ರಜನಿಕಾಂತ್ ಬಡ್ಗೇರ್, ಮೊಹಸಿನ್ ಪಟೇಲ್, ರಾಜು ಪೆಂಡಾರಿ, ಪಾರ್ಶ್ವನಾಥ್ ಬಾಳಿಕಾಯಿ ಜೊತೆ ಹಲವಾರು ಕರವೇ ಸೇವಕರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವಿನಾಯಕ್ ಚೌಗ್ಲಾ. ಈಗ ನೋಡ್ರಿ, ತಾಲೂಕದೊಳಗಡೆ ಎಲ್ಲಾ ಕಡೆ ಮೇಂಟೈನ್ ಮಾಡ್ತಾ ಇದೀವಿ. ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಕಡೆ ಮೇಂಟೈನ್ ಮಾಡ್ತಿದೀವಿ ಸರ್. ಸರಿ ಸರ್. ಸರ್, ಮಕ್ಕಳಿಗೆ ಪಿಡಿಯಾಟ್ರಿಷಿಯನ್ ಅಡ್ವೈಸ್ ಮಾಡ್ತಾರೆ ಸರ್. ದಯಮಾಡಿ ತಿಳ್ಕೊಳ್ರಿ, ನಾನ್ ಅಡ್ವೈಸ್ ಮಾಡೋದ್ರಂಗಿಲ್ಲ. ಪಿಡಿಯಾಟ್ರಿಷಿಯನ್ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಆ ಪಿಡಿಯಾಟ್ರಿಷಿಯನ್ ಅಡ್ವೈಸ್ ಮಾಡಬೇಕು. ಮಕ್ಕಳಿಗೆ ಬೇರೆ ಬೇರೆ ವೆರೈಟಿ ಫುಡ್ಗಳನ್ನ ಒಬ್ಬರಿಗೆ ಗಂಜಿ ಕೊಡಂತ ಇರ್ತಾರೆ, ಮತ್ತೊಬ್ಬರಿಗೆ ಯಾವ ತರ ಫುಡ್ ಕೊಡಬೇಕು, ಏನ್ ಕೊಡಬಾರ್ದು ಡಿಸೈಡ್ ಮಾಡ್ತಾರೆ. ಸರ್, ಮಕ್ಕಳ ಅಸ್ವಸ್ಥ ಮುಖ್ಯ ಕಾರಣ ಏನು ಸರ್? ಯಾವುದು ಮಕ್ಕಳ ಅಸ್ವಸ್ಥ ಮುಖ್ಯ ಕಾರಣ ಬಂದಿಲ್ಲ ಸರ್. ನಮ್ಗೆ ನಿಖರವಾದ ಮಾಹಿತಿ ಬಂದಿಲ್ಲ. ನಾವು ವಾಟರ್ ಸ್ಯಾಂಪಲ್ ಮತ್ತು ಫುಡ್ ಸ್ಯಾಂಪಲ್ ಕಳಿಸಿದೀವಿ. ಅದ್ರ ಬಂದ ತಕ್ಷಣ ಮೆಡಿಕಲ್ ಮಾಡ್ತೀರಾ? ಮೆಡಿಕಲ್ಸ್ ವಗೇರೆ ಮಾಡ್ತೀರಾ? ಈ ಫುಡ್ ಸೆಕ್ಷನ್ ಒಳಗೆ ಕೆಲಸ ಮಾಡ್ತಾರಲ್ಲ, ಸೊ ಇವ್ರದ್ದೇನ ಮೆಡಿಕಲ್ ಅದು ಮಾಡ್ತೀರಾ ನೀವು? ಅವ್ರು ಮಾಡ್ತೀವಿ. ಅವ್ರಿಗೆ ಪ್ರಿನ್ಸಿಪಲ್ ನಮ್ಮ ಕಡೆ ಕಳಿಸಿದ್ರೆ ನೀವೇ ಕೇಳ್ಬೋದು. ಮೇಡಮ್ ಬನ್ರಿ, ನೀವು ಯಾಕೆ ಓದಿದ್ರಿ? ಒಂದು ಏನನ್ನ ಮನವಿ ಕಟ್ಟಿ ಅಥವಾ ಏನನ್ನ ಚೌಕಾಶಿ ಮಾಡ್ರಿ ಇಲ್ಲಿಂತ ಇಲ್ಲಿವರೆಗೆ ಪ್ರಾಥಮಿಕ ಚಿಕಿತ್ಸೆನ ಏನೇನ್ ಮಾಡಿದ್ರಿ ಅಂತ ಚೌಕಾಶಿ ನಿನ್ನೆ ನಡೆದಂತ ಘಟನೆ 12/2/2025 ಶಾಲೆಯಲ್ಲಿ ಕೊಟ್ಟಂತ ಪದಾರ್ಥ ಅಥವಾ ಏನೇ ಊಟದ ವ್ಯವಸ್ಥೆ ಎಲ್ಲ ಇರಬಹುದು, ಏನೋ ಒಂದು ಅವ್ಯವಸ್ಥೆ ಆಗಿ ವಿಷಕಾರಿ ಅಂದ್ರೆ ಫುಡ್ ಪಾಯ್ಸನ್ ಆಗಿದೆ ಮಕ್ಕಳಿಗೆ. ಫುಡ್ ಪಾಯ್ಸನ್ ಆಗಿರೋದ್ರಿಂದ ಸುಮಾರು 50ರಿಂದ 60 ಮಕ್ಕಳು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇವ್ರು ಹೇಳೋ ಪ್ರಕಾರ 50-60 ಹುಡುಗರು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ನಮ್ಮ ಲೆಕ್ಕದ ಪ್ರಕಾರ ಇಲ್ಲಿರೋ ಹುಡುಗರು ಜಾಸ್ತಿ. ನಾವು ಕೇಳಕ್ ಬಂದಿರೋದು, ಮಕ್ಕಳನ್ನ ನಾವು ತಾವು ಮನೆಗೆ ಕಳಿಸ್ತಾ ಇದ್ದೀವಿ, ನಾಳೆ ಏನ್ರಿ ಆದ್ರೆ ಹೆಚ್ಚುಕೊಂಡು ಜವಾಬ್ದಾರಿ ಯಾರಂತ ನಾವು ಮನೆಯವ್ರು ಕೇಳ್ತಾ ಇದ್ವಿ. ಮತ್ತೆ ಆದಂತ ಇನ್ಸಿಡೆಂಟ್ಗೆ ಹೊಣೆಗಾರರು ಪ್ರಿನ್ಸಿಪಲ್ ಹಾಗೂ ವಾರ್ಡನ್ ಏನೇ ಮಕ್ಕಳಿಗೆ ಆದರೂ ಅಥವಾ ಸಿಬ್ಬಂದಿ ಪ್ರಿನ್ಸಿಪಲ್ ಇವರೇ ಜವಾಬ್ದಾರಿ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಿರೇಕೋಡಿ ವತಿಯಿಂದ ಮನವಿಯನ್ನ ಕೊಟ್ಟಿರ್ತೇವೆ. ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ಎಷ್ಟು? ಸುಮಾರು 300 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತೋರಿಸೋದು 50ರಿಂದ 60 ಮಕ್ಕಳನ್ನು ಮಾತ್ರ ತೋರಿಸ್ತಾ ಇದ್ದಾರೆ. ಎಲ್ಲಾ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ. ನಮ್ ಅನ್ಸೋ ಪ್ರಕಾರ ಎಲ್ಲರೂ ಆಗಿರ್ಬೋದು ಅಂತ. ಯಾಕಂದ್ರೆ ಫುಡ್ ಎಲ್ಲರೂ ಸೇವನೆ ಮಾಡಿದ್ದಾರೆ. 50-60 ಮಕ್ಕಳು ಮಾತ್ರ ಮಾಡಿಲ್ಲ. ಅದ್ರ ತೋರಿಸೋದು ಏನ್ ಮಾಡ್ತಾ ಇದ್ದಾರೆ, 50-60 ಮಕ್ಕಳಂತ ತೋರಿಸ್ತಾ ಇದ್ದಾರೆ. ಸರ್, ಎಲ್ಲರೂ ಮಕ್ಕಳಿಗೆ ಸರ್ಕಾರಿ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟಿದ್ರ? ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ.